ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಮಾತನಾಡಿದ್ದಾರೆ. ಮುಂದಿನ ಅವಧಿಗೂ ಸಿದ್ದರಾಮಯ್ಯ ಅವರ ಅವಶ್ಯಕತೆ ಇದೆ, ಮುಂದೆಯೂ ಅವರೇ ಇರಬಹುದು, ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿ ಸಿಎಂ ಬದಲಾವಣೆಯ ಚರ್ಚೆಯ ಬಗ್ಗೆ ಶಿವಾನಂದ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಸದ್ಯಕ್ಕೆ ಸಿಎಂ ಬದಲಾವಣೆ ಚರ್ಚೆ ಇಲ್ಲ ಅಂತ ಹೇಳಿ ಸಕ್ಕರೆ ಸಚಿವ ಹೇಳಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ನಾನು ಹಠಕ್ ಬಿದ್ದಿಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ. ಈ ಹೆಚ್ಚುವರಿ ಡಿಸಿಎಂ ಅಗತ್ಯ ಇಲ್ಲ ಅಂತಾನು ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ಮುಂದಿನ ಅವಧಿಗೂ ನಮಗೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವ ಬೇಕಂತೇಳಿ ಸಾಕಷ್ಟು ಜನ ಶಾಸಕರು ಒತ್ತಾಯ ಮಾಡ್ತಿದ್ದಾರೆ. ನಾವೇನೇ ಯಾರು ಇಲ್ಲ ಅಂತ ಹೇಳಿದ್ದಾರೆ, ಅವರೇ ಇದ್ದಾರಲ್ಲ. ಮುಂದಿನ ಅವ್ರು ಇರ್ಬೋದು, ಅದ್ರಾಗ ಏನು ತಪ್ಪಿದೆ, ಅವರೇ ಇರ್ತಾರೆ. 5 ವರ್ಷ ಅವರೇ ಕಂಟಿನ್ಯೂ ಆಗ್ತಾರೆ ಸರ್. ನೋಡಿ, ಈಗ ಸಿ ಎಂ ವಿಷಯ ಅದು ಇಲ್ಲಿ ನಾನು ಹೇಳತಕ್ಕಂಥ ಭವಿಷ್ಯ ನುಡಿತಕ್ಕಂಥ ಕೆಲಸ ಅಲ್ಲ. CLP ಮತ್ತು ಹೈಕಮಾಂಡ್ ನಿರ್ಣಯ ಮಾಡುತ್ತೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಈಗ ಅವರೇ ಪ್ರೆಸೆಂಟ್ ಸೇಮ್ ಇದ್ದಾರೆ, ಅವರೇ ಮುಂದುವರಿತಾರೆ. ಚರ್ಚೆ ಆಗ್ತಿದೆ ಅಂತ ಸರ್. ಅದು ನನಗೆ ಗೊತ್ತಿಲ್ಲ, ನೀವು ಮೇಲೆ ಕೇಳ್ತೀರಂತ ಅದು ಚರ್ಚೆ ಆಗ್ತಿಲ್ಲ. ನಿಮ್ಮವರೇ ಹೇಳ್ತಿದ್ದಾರೆ. ನನಗೂ ಈಗ ಕೇಳಿದ್ರಲ್ಲ, ನಾನು ಹೇಳಿದ್ದೆ ನಿಮಗೆ. ನೀವು ಅವ್ರಿಗೇನು ಕೆಲಸ ಮಾಡೋಕ್ಕೆ ರಗಡಿದೆ, ಅದನ್ನು ಮಾಡಿದರೆ ಸಾಕು. ಇದ್ರ ಬಗ್ಗೆ ಏನು ಅವಶ್ಯಕತೆ ಇಲ್ಲಾರ್ದನ್ನು ಚರ್ಚೆ ಮಾಡಿ ಏನು ಮೈ ಮೇಲೆ ಹಾಕೊಳ್ಳೋದಿರುತ್ತೆ. ನಾನೇನು ಹಠಕ್ಕೆ ಬಿದ್ದಿಲ್ಲ. ಅಂತಿಮವಾಗಿ ನಮ್ಮ ರಾಷ್ಟ್ರದ ಹೈಕಮಾಂಡ್ ಏನಿದೆ, ಕಾಂಗ್ರೆಸ್ ಪಕ್ಷದವರು ಅವರ ಏನು ನಿರ್ಣಯ ಮಾಡ್ತಾರೆ ಅದಕ್ಕೆಲ್ಲ ಬದ್ರಿದ್ದೀವಿ ನಾವು. ಆದರೆ ನಾನು ಏನು 18 ಮೇ 2023 ದೆಹಲಿಯಿಂದ ಏನು ಒಂದು ಪತ್ರಿಕೆ ಹೇಳಿಕೆ ರಿಲೀಸ್ ಆಗಿದೆ, ಆ ಪತ್ರದ ಆಧಾರದ ಮೇಲೆ ನಾನು ಕೆಲವು ಅಂಶಗಳನ್ನು ನಾನು ಪ್ರಸ್ತಾಪ ಮಾಡಿದ್ನೇ ಹೊರತು ನನ್ನ ವೈಯಕ್ತಿಕ ಏನಿಲ್ಲ ಅದರಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.